ಹಾಯ್ ಹಲೋ ನಮಸ್ತೆ. ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ಅಭೂತಪೂರ್ವವಾಗಿರುವಂತಹ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ದುರ್ಜನರು ಸಜ್ಜನರ ಸಂಘದಿಂದ ಸಜ್ಜನರಾಗುವ ಸಂಭವವು ಉಂಟು. ಆದರೆ ಸಜ್ಜನರು ದುರ್ಜನರ ಸಂಘದಲ್ಲಿ ಬೆಳೆದರೆ ಅವರು ದುರ್ಜನರೇ ಆಗಿ ಹೋಗುವವರು. ಹಾಗಾಗಿ ನಾವು ಯಾವ ವ್ಯಕ್ತಿಯ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ದುಷ್ಟ ವ್ಯಕ್ತಿಗಳು ಅಥವಾ ಮುಳ್ಳುಗಳನ್ನು ಎದುರಿಸಲು ಕೇವಲ 2 ಮಾರ್ಗಗಳು ಇವೆ. ಅವುಗಳನ್ನು ನಿಮ್ಮ ಕಾಲಿನ ಅಡಿಯಲ್ಲಿ ಪುಡಿ ಮಾಡಿ ಅಥವಾ ಅವರಿಂದ ದೂರ ಇರುವುದನ್ನು ಕಲಿತುಕೊಳ್ಳಿ. ಯಶಸ್ವಿ ಆಗುವುದಕ್ಕೆ ನಡವಳಿಕೆಯಲ್ಲಿ, ಮಗು ಕೆಲಸದಲ್ಲಿ, ಯುವಕ ಮತ್ತು ಅನುಭವದಲ್ಲಿ ವಯಸ್ಸಾದವರಾಗಿರುವುದು ಅವಶ್ಯಕ. ನೀವು ಯಾವುದೇ ವ್ಯಕ್ತಿಯನ್ನು ಹೆಚ್ಚು ಸುಧಾರಿಸುವುದಕ್ಕೆ ಪ್ರಯತ್ನಿಸಿದರೆ ಅವನು ನಿಮ್ಮ ಶತ್ರುವಾಗಿ ಬಿಡುತ್ತಾನೆ. ವ್ಯಕ್ತಿಯ ಪ್ರಸ್ತುತ ಸ್ಥಿತಿಯಲ್ಲಿ ಆಧರಿಸಿ ಆತನ ಭವಿಷ್ಯವನ್ನು ನಿರ್ಣಯಿಸಬೇಡಿ, ಏಕೆಂದರೆ ಸಮಯವು ಕಷ್ಟ ಕಾಲದಲ್ಲಿಯೂ ಕೂಡ ಹೊಳೆಯುವ ವಜ್ರವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಕಲ್ಲಿದ್ದಲನ್ನು ಕೂಡ ಹೊಳೆಯುವ ವಜ್ರವನ್ನಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ ಸಮಯ ಎನ್ನುವುದು ಎಲ್ಲರಿಗೂ ಪರಿಪಾಠವನ್ನ ಕಲಿಸುತ್ತದೆ. ಸಾವನ್ನ ಪಡೆಯಲು 1000 ದಾರಿಗಳು ಇವೆ, ಆದರೆ ಬದುಕನ್ನ ಪಡೆದುಕೊಳ್ಳುವುದಕ್ಕೆ ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಎನ್ನುವುದು ಯಾರಲ್ಲಿ ಗಟ್ಟಿಯಾಗಿ ಇರುತ್ತದೆಯೋ ಆತ ಜೀವನದಲ್ಲಿ ಎಲ್ಲವನ್ನೂ ಕೂಡ ಪಡೆದುಕೊಳ್ಳುತ್ತಾನೆ. ದೇವರ ಯೋಜನೆಗಳು ನಮ್ಮ ಕಲ್ಪನೆಗಿಂತ ಹೆಚ್ಚು ಉತ್ತಮ ಮತ್ತು ಸುಂದರವಾಗಿ ಇರುತ್ತವೆ. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ತಾನಾಗಿಯೇ ಹೋರಾಟವನ್ನು ಮಾಡುತ್ತಾನೆಯೋ ಆತನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನಿಮ್ಮ ಸಂತೋಷವು ನಿಮ್ಮ ಶತ್ರುಗಳಿಗೆ ಅತಿ ದೊಡ್ಡ ಶಿಕ್ಷೆಯಾಗಿದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಸಂತೋಷವಾಗಿ ಇರುವುದನ್ನು ಕಲಿತುಕೊಳ್ಳಿ. ನಿಮ್ಮ ದೋಣಿ ಅಸ್ಥಿರವಾಗಿದ್ದರೆ ಗಾಳಿಯಲ್ಲಿ ದೋಷಿಸಬೇಡಿ. ದೋಣಿ ಸಾಗರದಲ್ಲಿರುವ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಶ್ರೇಷ್ಠ ವಿಜಯಗಳು ಕಠಿಣ ಯುದ್ಧಗಳಿಂದ ಹುಟ್ಟುತ್ತವೆ. ನೆನಪಿಡಿ, ನಿಮ್ಮ ಮಾತುಗಳು ಒಂದು ತೋಟವನ್ನು ನಿರ್ಮಿಸಬಹುದು ಅಥವಾ ಇಡೀ ಕಾಡನ್ನು ಕೂಡ ಸುಡಬಹುದು. ಹಾಗಾಗಿ ಮಾತನಾಡುವ ಮೊದಲು ಯೋಚನೆಯನ್ನು ಮಾಡಿ. ಮಾತು ಎನ್ನುವುದು ಸಂಬಂಧವನ್ನು ಕೂಡ ಗಟ್ಟಿಗೊಳಿಸುತ್ತದೆ, ಇಡೀ ಸಂಬಂಧವನ್ನು ಹಾಳು ಕೂಡ ಮಾಡುತ್ತದೆ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಮಾತನಾಡುವುದನ್ನು ಇಂದಿನ ಸಮಾಜದಲ್ಲಿ ನೀವು ಕಲಿಯಬೇಕು. ಯಾವ ವ್ಯಕ್ತಿ ಮಾತುಗಳನ್ನು ಆಡುವುದನ್ನು ಬಲ್ಲಿರುತ್ತಾನೆಯೋ ಅವನಲ್ಲಿ ಯಾವುದೇ ರೀತಿಯ ದೋಷಗಳಾಗಲಿ ಅಥವಾ ಅವನು ಯಾವುದೇ ರೀತಿಯ ಸಂಬಂಧಗಳಿಂದ ದೂರ ಇರುವುದು ಅಸಂಭವ. ವ್ಯಕ್ತಿ ಸೌಂದರ್ಯ ಅಥವಾ ಹಣದ ಬಗ್ಗೆ ಎಂದಿಗೂ ಕೂಡ ಅಹಂಕಾರವನ್ನು ತೋರಿಸಬೇಡಿ, ಏಕೆಂದರೆ ಎಲ್ಲವೂ ತಾತ್ಕಾಲಿಕವಾಗಿ ಇದೆ. ಅಹಂಕಾರವನ್ನು ಗೌರವಿಸುವ ಮೂಲಕ ಗೆಲ್ಲಬಹುದು. ಹುಚ್ಚತನದ ರೀತಿಯಲ್ಲಿ ವರ್ತಿಸಲು ಅವಕಾಶ ನೀಡುವ ಮೂಲಕ ಹುಚ್ಚನನ್ನು ಗೆಲ್ಲಿಸಬಹುದು ಮತ್ತು ಬುದ್ಧಿವಂತ ವ್ಯಕ್ತಿಯನ್ನ ಸತ್ಯದಿಂದ ಗೆಲ್ಲಬಹುದು. ಧನಿಕ, ವಿದ್ವಾಂಸ, ರಾಜ, ನದಿ ಮತ್ತು ವೈದ್ಯೆ, ಈ 5 ಯಾವ ಪ್ರದೇಶದಲ್ಲಿ ಇರುವುದಿಲ್ಲವೋ ಅಂತಹ ಪ್ರದೇಶದಲ್ಲಿ ಒಂದು ದಿನವೂ ಕೂಡ ಇರಬಾರದು. ಕೋಪ, ಕೆಟ್ಟ ಮಾತು, ಬಡತನ, ತನ್ನವರಲ್ಲಿ ವೈರತ್ವ, ದೋಷ, ದುಷ್ಟ ಸಾಹಸ ಇವೆಲ್ಲ ದೇಹಕ್ಕೆ ನಖಾರ ಸದೃಶ ನೋವನ್ನು ಇದು ಕೊಡುತ್ತದೆ. ಮಗುವು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಈ 5 ವಿಷಯಗಳನ್ನು ನಿರ್ಧರಿಸಲಾಗುತ್ತದೆ: ಅವನ ಜೀವಿತಾವಧಿ, ಅವನ ಚಟುವಟಿಕೆಗಳು, ಅವನ ಸಂಪತ್ತು ಮತ್ತು ಜ್ಞಾನದ ಸಂಪಾದನೆ ಮತ್ತು ಅವನ ಮರಣದ ಸಮಯ. ಯಾರು ನಿಮ್ಮ ಜೊತೆ ನಿಲ್ಲದಿದ್ದಾಗ ನಿರಾಶೆಗೆ ಒಳಗಾಗಬೇಡಿ. ನಿಮ್ಮನ್ನು ಬಿಟ್ಟು ಹೋದವರಿಗೆ ನೀವು
ಕೃತಜ್ಞರಾಗಿ ಇರಿ, ಏಕೆಂದರೆ ಅವರು ನಿಮಗೆ ನೀವು ಹೇಗೆ ಒಬ್ಬಂಟಿಯಾಗಿ ಇರಬಹುದು ಎಂದು ಕಲಿಸಿದ್ದಾರೆ. ಯಾರೊಬ್ಬರ ಸರಳ ಸ್ವಭಾವವೂ ಕೂಡ ಅವನ ದೌರ್ಬಲ್ಯ ಅಲ್ಲವೇ ಅಲ್ಲ, ಆದರೆ ಅದು ಅವನ ಮೌಲ್ಯಗಳು ಆಗಿರುತ್ತವೆ. ಬುದ್ಧ ವೈರಿಗಿಂತ ಅಸೂಯೆಯಿಂದ ಕುದಿಯುತ್ತಿರುವಂತಹ ಮಿತ್ರ ಬಹಳನೇ ಅಪಾಯಕಾರಿ ಎನ್ನುವುದನ್ನು ಹೇಳಿದ್ದಾನೆ. ಒಂದು ಆಳವಾಗಿರುವಂತಹ ಸಂತೋಷ ಮತ್ತು ಪ್ರಾಮಾಣಿಕವಾಗಿರುವಂತಹ ಕ್ಷಮೆಯು ಅನೇಕ ವಿಷಯಗಳನ್ನು ಸರಿಪಡಿಸಬಹುದು, ಆದರೆ ಅನೇಕ ಜನರು ಅದಕ್ಕೆ ಸಾಕಷ್ಟು ಪ್ರಬುದ್ಧರಾಗಿ ಇಲ್ಲವೇ ಇಲ್ಲ. ಕೆಲವೊಮ್ಮೆ ಮನಸ್ಸು ಖಾಲಿಯಾಗಿ ಉಳಿದರೂ ಕೂಡ ಸ್ತ್ರೀಯರ ಮಡಿಲು ಮತ್ತು ಪುರುಷನ ಜೇಬು ಎಂದೂ ಕೂಡ ಖಾಲಿಯಾಗಿ ಉಳಿಯಬಾರದು. ಜಗತ್ತು ಅವರನ್ನ ಬದುಕಲು ಬಿಡುವುದೇ ಇಲ್ಲ. ಎಲ್ಲವನ್ನ ಗಮನಿಸಬೇಕೇ ಹೊರತು ಯಾರನ್ನೂ ಕೂಡ ಅನುಸರಿಸಬಾರದು. ನಮ್ಮ ದಾರಿ ನಮಗೆ ಗೊತ್ತಿರಬೇಕು, ಆಗಲೇ ಸ್ವಂತಿಕೆ ಎನ್ನುವುದು ಬೆಳೆಯುವುದಕ್ಕೆ ಸಾಧ್ಯವಾಗುವುದು. ತಡವಾಗಿ ಗೆದ್ದವರು ಮೊದಲನೆಯ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠವನ್ನ ಹೇಳಬಲ್ಲರು ಎನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರತಿ ವ್ಯಕ್ತಿಯೂ ಕೂಡ ಉತ್ತಮ ಗುಣಗಳನ್ನು ಹೊಂದಿರುತ್ತಾನೆ, ಆದರೆ ನಮಗೆ ಬೇಕಾದ ಗುಣಗಳು ಅವನಲ್ಲಿ ಸಿಗದೇ ಇದ್ದಾಗ ಅವರು ನಮಗೆ ಕೆಟ್ಟ ವ್ಯಕ್ತಿಗಳಾಗಿ ಕಾಣುತ್ತಾರೆ. ಇದು ಜಗತ್ತಿನ ಸತ್ಯ. ದುಃಖದ ಬಗ್ಗೆಯೇ ಯಾವಾಗಲೂ ಕೂಡ ಚಿಂತಿಸಿದರೆ ನಾವು ಜೀವನದ ಉದ್ದಕ್ಕೂ ಕೂಡ ಸದಾ ದುಃಖಿಯಾಗಿಯೇ ಉಳಿಯುತ್ತೇವೆ. ಸುಖ ಸಂತೋಷ ಯಾವಾಗಲೂ ಕೂಡ ಧ್ಯಾನಿಸುತ್ತಾ ಇದ್ದರೆ ಜೀವನದ ಉದ್ದಕ್ಕೂ ಕೂಡ ನಾವು ಸುಖ ಸಂತೋಷ ಸುಖಮಯವಾಗಿರುವಂತಹ ಜೀವನವನ್ನು ನಡೆಸುತ್ತೇವೆ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಯೋಚಿಸುತ್ತಾ ಹೋಗುತ್ತದೆಯೋ ಅದೇ ಸಕ್ರಿಯವಾಗುವುದು. ಕೆಟ್ಟವರೊಡನೆ ನಮ್ಮ ನೆನಪಿನಲ್ಲಿ ಉಳಿಯುವುದು ನಮ್ಮವರು ತಳೆದು ಮೌನವೇ ವಿನಃ ಶತ್ರುಗಳು ಆಡಿರುವಂತಹ ಮಾತುಗಳು ಅಲ್ಲವೇ ಅಲ್ಲ. ಚಿಂತೆ ಭಗವಂತನ ಮೇಲಿನ ವಿಶ್ವಾಸ ಕಡಿಮೆಯಾದಾಗ ಉಂಟಾಗುವಂತಹ ಪರಿಣಾಮ. ಅವಮಾನಗಳು ಕೆಲವರಿಗೆ ನೋವಿನ ನೆಡೆಗೆ ದಾರಿಯಂತೆ ಕಾಣಿಸಿದರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣಿಸುತ್ತದೆ. ನಿಮ್ಮನ್ನ ಹೆಚ್ಚು ಪ್ರೀತಿಸುವವರ ಮೌಲ್ಯವನ್ನ ತಡವಾಗಿ ಅರಿತುಕೊಳ್ಳುವುದಕ್ಕಿಂತ ದೊಡ್ಡ ವಿಷಾದ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾರ ಬಗ್ಗೆ ಏನು ವಿಚಾರ ಮಾಡುತ್ತಿದ್ದೀರಿಯೋ ಆ ವಿಚಾರ ಅಂತರಂಗಗಳು ಅವರಿಗೆ ಅವಶ್ಯಕವಾಗಿ ತಲುಪುತ್ತದೆ. ಹಾಗಾಗಿಯೇ ಸ್ನೇಹಕ್ಕೆ ಸ್ನೇಹ, ದ್ವೇಷಕ್ಕೆ ದ್ವೇಷ ಉಂಟಾಗುತ್ತದೆ. ಸರ್ವರ ಬಗ್ಗೆ ಮಾತನಾಡುವ ಶುದ್ಧ ಮತ್ತು ಶುಭ ವಿಚಾರಗಳು ಅವಶ್ಯಕವಾಗಿ ಅವರನ್ನು ಪರಿವರ್ತಿಸುತ್ತದೆ. ಕೆಲವೊಮ್ಮೆ ಕೆಲವೊಂದು ವಿಚಾರಗಳಿಗೆ ನಮಗೆ ನಾವೇ ಚೌಕಟ್ಟನ್ನು ಹಾಕಿಕೊಂಡು ಬದುಕುವುದು ನಮಗಷ್ಟೇ ಮಾತ್ರವಲ್ಲ, ಹೆತ್ತವರ ಗೌರವ ಮತ್ತು ನಮ್ಮ ಪ್ರತಿಷ್ಠೆಯೂ ಕೂಡ ಬಹಳ ಉತ್ತಮವಾದದ್ದು. ಹಾಗಾಗಿ ಎಲ್ಲಿ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡಬೇಕು. ನಮ್ಮ ಬಗೆಗಿನ ಇನ್ನೊಬ್ಬರ ಮಾತುಗಳು ಕೇವಲ ಅವರ ಅಭಿಪ್ರಾಯಗಳು ಅಷ್ಟೇ ಆಗಿರುತ್ತವೆ ಹೊರತು ಅದು ನಮ್ಮ ಹಣೆ ಬರಹ ಅಲ್ಲವೇ ಅಲ್ಲ. ಜಗಳ ಮಾಡದೇ ಇರುವಂತಹ ಸಂಬಂಧಕ್ಕಿಂತ ಎಷ್ಟೇ ಜಗಳ ಮಾಡಿದರೂ ಕೂಡ ದೂರ ಆಗದೇ ಇರುವ ಸಂಬಂಧ ಸಿಕ್ಕಿದರೆ ವರ ಸಿಕ್ಕಂತೆಯೇ ಆಗುವುದು. ಮನುಷ್ಯ ಬಹಳ ವಿಚಿತ್ರ. ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನ ಎನ್ನುವುದು ಇಲ್ಲದಂತೆ ಆಗಿದೆ. ಯಾವ ಮನುಷ್ಯನಲ್ಲಿ ಅಹಂಕಾರ ಎನ್ನುವುದು ಇರುತ್ತದೆಯೋ ಆತ ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೇ ಬೆಳೆಸಿಕೊಂಡರೂ ಕೂಡ ಅಜ್ಞಾನಗಳನ್ನಾಗಲಿ ಅಹಂಕಾರಗಳನ್ನಾಗಲಿ ಬೆಳೆಸಿಕೊಳ್ಳಲೇಬಾರದು. ನಾನು ಅವರಿಂದ ಕ್ಷಮೆಯನ್ನ ಒಪ್ಪಿಕೊಳ್ಳಬಹುದು, ಆದರೆ ಪುನಃ ನಂಬಿಕೆಯನ್ನ ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕಿನಲ್ಲಿ ಗೆದ್ದು ಬೀಗಬೇಕೆಂಬ ಚಟವಲ್ಲ, ಕೆಲವರ ಟೀಕೆ ನಿಂದನೆಗಳನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವಂತಹ ಹಠ ಅಷ್ಟೇ. ಕೆಲವೊಂದು ಸಲ ನಾವು ಹೇಳಲು ಬಹಳಷ್ಟು ಇರುವಾಗಲೂ ಕೂಡ ನಾವು ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಕೇವಲ ಮಾತನಾಡುವುದರಿಂದ ಅಷ್ಟೇ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಕೆಲವೊಂದು ಸಮಸ್ಯೆಗಳು ನಮ್ಮ ಹತ್ತಿರ ಸುಳಿಯುವುದೂ ಇಲ್ಲ. ದಿನ ಕಳೆದಂತೆಲ್ಲ ಮನಂ ಶಾಂತಿಗಿಂತ ದುಬಾರಿ ಹಾಗೂ ಅಪೂರ್ವವಾದದ್ದು ಯಾವುದೂ ಇಲ್ಲ ಎಂಬ ಅರಿವೇ ಜೀವನದ ಮಹಾಗುರು. ಎಷ್ಟೇ ಬೇಗ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ನೆಮ್ಮದಿ. ಇನ್ನೆಲ್ಲವೂ ಕೂಡ ಬಿಸಿಲು ಕುದರೆ ಹಿಡಿದಂತಹ ಹುಚ್ಚು ಸಾಹಸವೇ.
ತಾಳ್ಮೆ ಎಂದರೆ ಕಾಯುವ ಸಾಮರ್ಥ್ಯವಲ್ಲ, ಕಾಯುವಾಗ ಉತ್ತಮ ಮನೋಭಾವನೆಯನ್ನು ಇಟ್ಟುಕೊಳ್ಳುವಂತಹ ಸಾಮರ್ಥ್ಯವಾಗಿದೆ. ತುಂಬ ಹಠಕ್ಕೆ ಬಿದ್ದವನೊಬ್ಬ ಗೆದ್ದ ನಂತರ ಯೋಚಿಸುತ್ತಿದ್ದನಂತೆ, ಹಠಕ್ಕೆ ಬಿದ್ದು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಗೆದ್ದಿದ್ದರೆ ಜೀವನ ಎನ್ನುವುದು ಚೆನ್ನಾಗಿರುತ್ತಿತ್ತು ಎಂದು. ಹಾಗಾಗಿ ಪ್ರೀತಿಯಿಂದ ಎಲ್ಲವನ್ನೂ ಕೂಡ ಗೆಲ್ಲುವುದನ್ನು ನೀವು ಕಲಿಯಬೇಕು. ನಮ್ಮವರೆಂದು ಅರಿತು ಬೆರೆತ ನಂತರ ಬೇರೆಯವರಾದ ಮೇಲೆ ಕೊರಗುವುದಕ್ಕಿಂತ ಸಿಕ್ಕವರೆಲ್ಲರನ್ನ ಪರಿಚಯದವರಷ್ಟೇ ಎಂದು ಭಾವಿಸುವುದು ಉತ್ತಮವಾಗಿರುವಂತಹ ಕೆಲಸ ಅಲ್ಲವೇ? ನಮ್ಮವರಿಗೆ ಬುದ್ಧಿ ಹೇಳುವುದು ಅಥವಾ ಸಹಾಯವನ್ನ ಮಾಡುವುದು 4 ಗೋಡೆಗಳ ಮಧ್ಯೆ ಮಾಡಬೇಕು. ನಮ್ಮವರಿಗೆ ಗೌರವ ಕೊಡುವುದು ಮತ್ತು ಪ್ರಶಂಸೆಯನ್ನ ವ್ಯಕ್ತಪಡಿಸುವುದು 4 ಜನರ ಮಧ್ಯೆ ಮಾಡಬೇಕು. ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವೂ ಕೂಡ ಹೆಚ್ಚಾಗುತ್ತದೆ. ನಮ್ಮವರಿಗೆ ಬುದ್ಧಿ ಹೇಳುವುದು ಅಥವಾ ಸಹಾಯವನ್ನ ಮಾಡುವುದನ್ನು 4 ಗೋಡೆಗಳ ಮಧ್ಯೆಯೇ ಮಾಡಬೇಕು ಎನ್ನುವ ಮಾತಿಗೆ ಅನುಗುಣವಾಗಿ ನಾವು ಈ ಸೂತ್ರವನ್ನು ಯಾವಾಗ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೋ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕು ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕೆಲವೊಂದು ಬಂಧುಗಳು ಹೇಗಿರುತ್ತಾರೆ ಅಂದರೆ ಅವರ ಬದುಕಿನಲ್ಲಿ ನಮಗೆ ಸ್ಥಾನ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಇರುತ್ತಾರೆ. ಅಂಥವರನ್ನ ನೀವು ಕಳೆದುಕೊಂಡು ಇರಬಹುದು. ಆದರೆ ಜೀವನ ಎನ್ನುವುದು ಎಲ್ಲವನ್ನ ಕಲಿಸುತ್ತದೆ. ಕೆಲವರನ್ನ ಕಳೆದುಕೊಳ್ಳಬಹುದು, ಇನ್ನು ಕೆಲವರನ್ನ ಗಳಿಸಿಕೊಳ್ಳಬಹುದು. ಜೀವನದಲ್ಲಿ ಯಾರ ಮನಸ್ಸನ್ನು ಕೂಡ ಅಷ್ಟೊಂದು ನೋಯಿಸುವುದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ದೇವರ ಮುಂದೆ ಹೋಗಿ ನಿಮ್ಮ ಹೆಸರನ್ನ ಹೇಳಿ ಕಣ್ಣೀರು ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದಂತಹ ಕಣ್ಣೀರು ಹಾಗೂ ಕೂಗು ಆ ಭಗವಂತನಿಗೆ ಖಂಡಿತವಾಗಿಯೂ ಕೂಡ ಕೇಳಿಸುತ್ತದೆ. ಜನ ನಮ್ಮನ್ನ ದ್ವೇಷಿಸಬೇಕೇ ಹೆಚ್ಚಿನ ಕಾರಣಗಳೇ ಬೇಕಾಗಿಲ್ಲ. ನಮ್ಮ ಯಶಸ್ಸು, ಸಕಾರಾತ್ಮಕ ಬೆಳವಣಿಗೆ ಕೂಡ ಎಷ್ಟೋ ಜನರಿಗೆ ನುಂಗುವುದಕ್ಕೆ ಆಗದೇ ಇರುವಂತಹ ತುತ್ತಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರನ್ನೂ ಕೂಡ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಪ್ರತಿ ಸಮಸ್ಯೆಗಳಿಗೆ ಕೂಡ 3 ರೀತಿಯ ಪರಿಹಾರಗಳು ಇರುತ್ತವೆ. ಅದನ್ನು ಸ್ವೀಕರಿಸಿ, ಅದನ್ನು ಬದಲಿಸಿ ಅಥವಾ ಬಿಟ್ಟು ಬಿಡಿ. ಈ ಕೆಲಸವನ್ನ ನೀವು ಮಾಡಿ. ಸಮಸ್ಯೆ ಏನೇ ಬಂದರೂ ಕೂಡ ಅದನ್ನು ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಆ ಸಮಸ್ಯೆಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿ. ಜೊತೆಗೆ ಆ ಸಮಸ್ಯೆ ಇಲ್ಲದೆ ಇರುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನೀವು ಬದಲಿಸಿಕೊಳ್ಳಿ. ಅಥವಾ ಆ ಸಮಸ್ಯೆ ಬಂದಿದೆ ಎಂದು ಸಮಸ್ಯೆಯಿಂದ ಬಿಟ್ಟು ದೂರವೇ ಸರಿದು ಬಿಡಿ. ಸಮಯ ಮತ್ತು ಸಲಹೆ ಈ ಎರಡನ್ನೂ ಕೂಡ ಅಗತ್ಯ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ನೀವು ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವೂ ಕೂಡ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ, ನಮ್ಮ ಸಲಹೆಯೂ ಕೂಡ ನಿರರ್ಥಕವಾಗುತ್ತದೆ. ಹಾಗಾಗಿ ಯಾರಿಗೆ ಎಷ್ಟು ಸಲಹೆಗಳನ್ನು ಕೊಡಬೇಕು, ಯಾರಲ್ಲಿ ಹೇಗೆ ವರ್ತನೆಯನ್ನು ಮಾಡಬೇಕು, ಯಾರನ್ನು ಎಷ್ಟು ಪ್ರೀತಿಸಬೇಕು ಎನ್ನುವುದು ನೀವು ಅರಿತುಕೊಳ್ಳಬೇಕು. ಅರಿತು ನಡೆದಾಗಲೇ ಇಂದಿನ ಸಮಾಜದಲ್ಲಿ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯನ ಹಣೆಬರಹವನ್ನು 3 ವಿಷಯಗಳಿಂದ ನಿರ್ಧರಿಸಲಾಗುತ್ತದೆ: ಅವನ ಹೆಂಡತಿ ಮತ್ತು ಅವನ ಸಂಪತ್ತು ಹಾಗೂ ಅವನ ಕರ್ಮ. ಇವುಗಳನ್ನು ನೀವು ಜೀವನದಲ್ಲಿ ಸರಿಯಾಗಿ ನಿರ್ವಹಿಸುವುದನ್ನು ಕಲಿತಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಸುಗಮಯವಾಗಿ ಸಾಗುವುದಕ್ಕೆ ಸಾಧ್ಯವಾಗುವುದು. ಅದು ಹೆಂಡತಿಯೇ ಆಗಿರಬಹುದು ಅಥವಾ ಇನ್ನೇನೇ ಆಗಿರಬಹುದು. ಮನುಷ್ಯನು ಯಾರ ಶತ್ರುವು ಕೂಡ ಅಲ್ಲ. ಅವನ ಕಾರ್ಯಗಳು ಮತ್ತು ಮಾತನಾಡುವಂತಹ ಮಾತುಗಳು ಅವನನ್ನು ಸ್ವಯಂ ಚಾಲಿತವಾಗಿ ಶತ್ರುವಾಗಿಸುತ್ತದೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಪದಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು. ತನ್ನ ಸ್ವತಃ ಕುಟುಂಬದವರೊಂದಿಗೆ ಕೋಪವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೇ ಇರುವಂಥವನು ರಾಜ್ಯವನ್ನು ಆಳಲು ಸಾಧ್ಯವಾಗುವುದೇ ಇಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇನೆ ಎನ್ನುವ ಹಠದೊಂದಿಗೆ ಎಲ್ಲ ಸಂಕಷ್ಟಗಳನ್ನು, ಎಲ್ಲ ಕೋಪಗಳನ್ನು, ಆವೇಶಗಳನ್ನು ನಾನು ಸುಧಾರಿಸಿಕೊಂಡು ನಿಲ್ಲಬಲ್ಲೆ, ಗೆಲ್ಲಬಲ್ಲೆ ಎನ್ನುವ ಆತ್ಮವಿಶ್ವಾಸವೂ ಕೂಡ ಇರಬೇಕಾದದ್ದು ಅವಶ್ಯಕ. ಅವಮಾನಿತನಾದವನು ಮುಂದೊಂದು ದಿನ ಸನ್ಮಾನಿತನೂ ಕೂಡ ಆಗಬಹುದು, ಆದರೆ ಅವಸಾನನಾದವನು ಮತ್ತೆಂದೂ ಕೂಡ ಬರನು.
ಇರಬೇಕು, ಇದು ಜಯಿಸಬೇಕು. ಆಗ ತಾನೇ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಅಂದುಕೊಂಡ ಗುರಿಯನ್ನಾಗಲಿ ಕೆಲಸವನ್ನಾಗಲಿ ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಗುವುದು. ನಿನ್ನ ಜೀವನವನ್ನು ಬದಲಾಯಿಸುವಂತಹ ಶಕ್ತಿ ದೇವರಲ್ಲಿ ಇಲ್ಲ, ಅದೇ ನಿನ್ನೊಳಗಿನ ನಿರ್ಧಾರಗಳಲ್ಲಿ ಇದೆ. ನಿರ್ಧಾರ ಬದಲಾದರೆ ಜೀವನ ತನ್ನಿಂದ ತಾನೇ ಬದಲಾಗುತ್ತದೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಮುಂದಿನ ಭವಿಷ್ಯದ ಏಳಿಗೆಗೋಸ್ಕರ ಇರಬೇಕೇ ವಿನಃ ಆ ಕ್ಷಣಕ್ಕೆ ಮಾತ್ರ ಕಾಲಹರಣ ಮಾಡುವ ರೀತಿಯಲ್ಲಿ ಇರಲೇಬಾರದು. ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಜೀವನದ ಏಳಿಗೆಯನ್ನು ಬಯಸುವಂತೆ ಇರಬೇಕು. ನೀವು ಕೈ ಹಿಡಿದ ವ್ಯಕ್ತಿಯ ವ್ಯಕ್ತಿತ್ವ ಎಂತಹದ್ದು ಎನ್ನುವುದರ ಮೇಲೆ ನಿಮ್ಮ ಬದುಕು ಹೇಗೆ ಇರುತ್ತದೆ ಎಂದು ನಿರ್ಧಾರವಾಗುತ್ತದೆಯೇ ಹೊರತು ಬಡತನದಿಂದಾಗಲಿ ಅಥವಾ ಶ್ರೀಮಂತಿಕೆಯಿಂದಾಗಲಿ ಅಲ್ಲವೇ ಅಲ್ಲ. ಹಾಗಾಗಿ ನೀವು ಯಾವ ವ್ಯಕ್ತಿಯ ಜೊತೆಗೆ ಜೀವನ ಪಯಣವನ್ನು ಮುಂದುವರಿಸುತ್ತೀರೋ ಅಂತಹ ವ್ಯಕ್ತಿಯ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ಸಂಬಂಧದಲ್ಲಿ ಅಸೂಹೆ ಸಹಜ. ಅದು ಆ ವ್ಯಕ್ತಿ ನಿಮ್ಮನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎನ್ನುವುದನ್ನು ತೋರಿಸುತ್ತದೆ. ನೀವು ನಿಮ್ಮ ಧ್ವನಿಯನ್ನು ಬಳಸಿಕೊಳ್ಳದೆ ಇದ್ದರೆ ಬೇರೆಯವರು ನಿಮ್ಮ ಮೌನವನ್ನು ದುರುಪಯೋಗ ಪಡಿಸಿಕೊಳ್ಳಲೂಬಹುದು. ಮಾತನಾಡಬೇಕು ಎಂಬ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರಬೇಡಿ. ಮಾತನಾಡುವ ಸಂದರ್ಭಗಳಲ್ಲಿ ಮಾತನಾಡಿ. ಎಲ್ಲಿ ಮೌನವಾಗಿ ಇರಬೇಕೋ ಅಲ್ಲಿ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ಹೊರತು ನಾನು ಹೇಗಾದರೂ ಬದುಕುತ್ತೇನೆ, ನೀನು ಹೀಗೇ ಬದುಕು ಎಂದು ಹೇಳುವುದು ಖಂಡಿತವಾಗಿಯೂ ಕೂಡ ಸರಿ ಕಾಣಿಸುವುದಿಲ್ಲ. ತಪ್ಪು ಎಲ್ಲರಿಂದಲೂ ಕೂಡ ಆಗುತ್ತದೆ. ಅದು ವಿಶೇಷವೇನೂ ಅಲ್ಲವೇ ಅಲ್ಲ. ಅದನ್ನು ಎಷ್ಟು ಬೇಗನೆ ತಿಳಿದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಅಲ್ಲಿಯೇ ಶ್ರೇಷ್ಠ ಮತ್ತು ಕನಿಷ್ಠ ವ್ಯಕ್ತಿಗಳ ವ್ಯತ್ಯಾಸ ಏನು ಎನ್ನುವುದು ಗೊತ್ತಾಗುವುದು. ಗೌರವವು ಕನ್ನಡಿಯೇ ಇದ್ದಂತೆ. ನೀವು ಅದನ್ನು ಇತರರಿಗೆ ಎಷ್ಟು ಹೆಚ್ಚು ತೋರಿಸುತ್ತೀರಿಯೋ ಅಷ್ಟು ಅವರ ಜೀವನ ಎನ್ನುವುದು, ನಿಮ್ಮ ಜೀವನ ಎನ್ನುವುದು, ನಿಮ್ಮಿಬ್ಬರ ಮಧ್ಯೆ ಗೌರವ ಎನ್ನುವುದು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಕ್ಷಮೆ, ಒಬ್ಬರನ್ನ ಕ್ಷಮಿಸಿದ್ದೇವೆ ಎಂದರೆ ಅವರು ಮಾಡಿದಂತಹ ಅನ್ಯಾಯವನ್ನು ಒಪ್ಪಿಕೊಂಡಿದ್ದೇವೆ ಎಂದು ಅಲ್ಲವೇ ಅಲ್ಲ. ಆಗ ಕೆಟ್ಟ ಅನುಭವಗಳನ್ನು ಹಿಂದೆ ಬಿಟ್ಟು ಮುಂದೆ ನಡೆಯುವುದಕ್ಕೆ, ಕ್ಷಮಿಸಿ ಹಗುರಾಗುವುದಕ್ಕೆ. ದೇವರು ನಿಮಗೆ ಬೇಕಾದ ವ್ಯಕ್ತಿಗಳನ್ನು ನೀಡುವುದಿಲ್ಲ, ಆದರೆ ನಿಮಗೆ ನಿಜವಾಗಿಯೂ ಕೂಡ ಅಗತ್ಯವಿರುವಂತಹ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ಕೂಡ ನೀಡುತ್ತಾನೆ. ದೇವರ ಆಯ್ಕೆ ತುಂಬಾ ಮುಖ್ಯವಾದದ್ದು. ಆಯ್ಕೆ ಇಟ್ಟುಕೊಂಡು ಪ್ರೀತಿ ಮಾಡುವುದಲ್ಲ, ನಿನ್ನ ಬಿಟ್ಟರೆ ಬೇರೆ ಆಯ್ಕೆನೇ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರೀತಿ ಮಾಡುವುದು ನಿಜವಾದ ಪ್ರೀತಿ ಅನಿಸಿಕೊಳ್ಳುತ್ತದೆ. ನೀನು ನಂಬಿರುವುದಕ್ಕೆ ದೃಢವಾಗಿ ನಿಂತರೆ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ. ಇಂದು ಬಲಿಷ್ಠವಾದ ಮರ ನಿನ್ನೆ ತನ್ನ ಬೇರನ್ನು ಬಿಟ್ಟು ಬಿಡದೆ ಚಿಕ್ಕ ಬೀಜವೇ ಆಗಿತ್ತು ಎನ್ನುವುದನ್ನು ಮರೆಯುವುದಿಲ್ಲ. ಕೆಲವು ಮಂದಿ ಮೋಡಗಳಂತೆ, ಅವರು ಪಕ್ಕಕ್ಕೆ ಸರಿದರೆ ಬೆಳಕು ಚೆನ್ನಾಗಿಯೇ ಕಾಣುತ್ತದೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಗಳಾಗಲಿ ನೀಡಬಾರದು. ನೀಡಿದರೂ ಕೂಡ ಅದು ಲಾಭವೇ ಆಗುವುದಿಲ್ಲ. ಏಕೆಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದುಕೊಂಡಿರುವಂತಹ ಮೂರ್ಖನಿಗೆ ವಜ್ರದ ಬೆಲೆ ಎಂದಿಗೂ ತಾನೇ ಗೊತ್ತಾಗುವುದಕ್ಕೆ ಸಾಧ್ಯವಾದೀತು? ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. ಆ ದೇವರು ನಮ್ಮಿಂದ ಒಬ್ಬರನ್ನ ದೂರ ಮಾಡುತ್ತಿದ್ದಾನೆ ಅಥವಾ ದೂರ ಮಾಡಿದ್ದಾನೆ ಅಂದರೆ ಅರ್ಥ ಮಾಡಿಕೊಂಡು ಬಿಡಿ. ನಾವು ಕೇಳದೇ ಇರುವಂತಹ ಕೆಲವು ಮಾತುಗಳು, ಕಾಣದೇ ಇರುವಂತಹ ಕೆಲವು ನುಡಿಗಳನ್ನು ಅವನು ಕಣ್ಣುಗಳು ಕಂಡಿರುತ್ತವೆ. ಕಾರಣ ಇಲ್ಲದೆ ಅವನು ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ಎಲ್ಲವನ್ನ ಒಪ್ಪಿಕೊಳ್ಳಿ, ಎಲ್ಲರೊಂದಿಗೆ ಬೆರೆತು ಬಾಳುವುದನ್ನು ಕಲಿತುಕೊಳ್ಳಿ. ಆಗ ಜೀವನ ಎನ್ನುವುದು ಪಾವನವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.